ಮನೆ ಬಂತಲ್ಲ, ನೀವು ಹೋಗಿ. ಅಮ್ಮ ನೋಡೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೊರಟೋಗಿ. ಅಮ್ಮ ಏನಾದರೂ ನೋಡಿದ್ರೆ ಏನು ಮಾಡ್ತಾಳೋ ಏನೋ, ಸುಮ್ಮನೆ ನಿಮ್ಮನ್ನ ಬೈತಾಳೆ. ನೀವು ಇಲ್ಲಿಂದ ಹೋಗಿಬಿಡಿ. ಸರಿ, ನೀನು ಹೇಳತ್ತಿ ಅಂದಮೇಲೆ ನಾನು ಹೋಗ್ತೇನೆ. ಯಾಕಂತಂದ್ರೆ ನಿನ್ಗೆ ನೋವು ಮಾಡೋಕೆ ನನಗೇನು ಆಸೆ ಇಲ್ಲ, ಅದಕ್ಕೆ ಹೋಗಕತ್ತೇನೆ. ಆಯಿತು, ನೀವು ಹೋಗಿ. ಅಮ್ಮ ಏನಾದರೂ ಬಂದರೆ ಮತ್ತೆ ಸುಮ್ಮನೆ ತೊಂದರೆ ಆಕತಿ. ಸರಿ ಸರಿ ಆಯಿತು. ತಾಳಿ ಜೋಪಾನ. ನಿಮ್ಮಮ್ಮ ನೋಡಿದ್ರೆ ಆಮೇಲೆ ನಿನ್ಗೆ ಬದುಕಿಗಳು ಬೀಳಬೇಕಾಗುತ್ತೆ. ಅದಕ್ಕೆ ಹುಷಾರಾಗಿ ಒಳಗೆ ಹಾಕು, ಕಾಣಿಸ್ತಂಗೆ. ನನಗೂ ಮೈಕೈ ಎಲ್ಲ ಫುಲ್ ನೋವಾಗೈತಿ. ನಾನು ಹೋಗಿ ರೆಸ್ಟ್ ಮಾಡ್ತೇನೆ. ನಾಳೆ ಬಾ, ಸರಿನಾ? ಹ್ಞೂ, ನಾನು ನಾಳೆ ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಮ ಮನೆಗೆ ಬಂದ್ರೆ ನಾನು ಕೆಲ್ಸಕ್ಕೆ ಯಾವಾಗ ಹೋಗಲಿ? ನಾನು ಕೆಲಸ ಮುಗಿಸ್ಕೊಂಡು ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ. ಯಾವ ಕೆಲಸ? ಮನೆ ಕೆಲಸನಾ? ನೀನು ಯಾವ ಕೆಲಸ ಮಾಡೋದು ಬೇಕಾಗಿಲ್ಲ ಇನ್ನು ಮುಂದೆ. ನನ್ನ ಹೆಂಡತಿಯಾಗಿ ನೀನು ಮಂದೆ ಮನೆ ಎಲ್ಲ ಬಾಂಡಿ ತಿಕ್ಕಕ್ಕೆ ಹೋಗ್ಬೇಕಾ? ಅದೆಲ್ಲ ನನಗಿಷ್ಟ ಆಗಲ್ಲ. ಇವಾಗ ಹೇಳಿದನು. ಅಯ್ಯೋ, ನಾನು ಮಾಡೋಕ್ಕೆ ಹೋಗಲಿಲ್ಲ ಅಂದ್ರೆ ನಮ್ಮ ಮನೆ ಹೇಗೆ ನಡಿಬೇಕು? ನಾನು ಇಲ್ಲಿಂದ ದುಡ್ಡು ತೊಗೊಂಡು ಬಂದೆ ಅಂತ ನಮ್ಮ ಅಮ್ಮಂಗೆ ಹೇಳಬೇಕು ಆಪರೇಷನ್ಗೆ? ಇಲ್ಲ, ನಾನು ಹೋಗ್ತೀನಿ. 2 ಮನೆಗೆ ಹೋಗ್ತಿದ್ರು, 1 ಮನೆಗಾದರೂ ಹೋಗಿ ಕೆಲಸ ಮುಗಿಸ್ಕೊಂಡು ನಾನು ಬರ್ತೀನಿ. ಅಲ್ಲಿ ಗಂಟ ನಾನು ಬರಲ್ಲ. ಏನೋ ಇಲ್ಲ ಅಂದರೂ ಒಂದು ಅರ್ಧ ಗಂಟೆ 1 ತಾಸು ಆಗುತ್ತೆ ಅಷ್ಟೇ. ಅದಕ್ಕೇನೋ ಏನು ಜಾಸ್ತಿ ಆಗಲ್ಲ. ಅದಕ್ಕೆ ನಾನು ಹೋಗಲೇಬೇಕು. ನೀವು ಹೇಳಿದ್ರೆ ಅರ್ಥ ಆಗಂಗಿಲ್ಲ, ಹೋಗ್ಬೇಡ ಅಂತೇಳಿ ನನಗೆ ಸಿಟ್ಟು ನೆತ್ತಿಗೆ ಏರಿಸ್ಬೇಡ. ಸುಮ್ಮನೆ ಇವಾಗಾದರೂ ನಗ್ನಗ್ತಾ ಮಾತಾಡ್ತಾ ಇದ್ದೀನಿ. ಸಿಟ್ಟು ಯಾಕೆ ನೆತ್ತಿಗೆ ಇರೋ ಹಾಗೆ ಮಾಡ್ತಿದ್ದಿ? ನೋಡೋಣ, ನಾಳೆ ಮನೆಗೆ ಬರ್ತಿಲ್ಲ, ಅವಾಗ ಯೋಚನೆ ಮಾಡಿದ್ರೆ ಆಯ್ತಾ? ಇವಾಗ ಸುಮ್ಮನೆ ಇರು. ಇನ್ನೊಂದು, ಇನ್ನು ಮುಂದೆ ನೀನು ಎಲ್ಲಿ ಹೋಗಬೇಕಾದ್ರೂ ಏನೇ ಮಾಡಬೇಕಾದ್ರೂ ನನ್ನ ಪರ್ಮಿಷನ್ ತೊಗೊಂಡು ಮಾಡಬೇಕು. ಇಲ್ಲ ಅಂದರೆ ಆಮೇಲೆ ಅದು ನನಗೆ ಗೊತ್ತಾದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ನೆನ್ಪಿಟ್ಕೊ, ಇವಾಗ ನಾನು ತಾಳಿ ಕಟ್ಟಿರೋಂಥ ಹೆಂಡ್ತಿ ನೀನು. ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳಬೇಕು. ಪಾಪ ಅಂತ ನಾನು ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀನಿ. ಬೇರೆಯವರಾಗಿದ್ದರೆ ಯಾರೂ ಕಳಿಸ್ತಾ ಇರಲಿಲ್ಲ. ಆದರೆ ನಾನು ನಿಮ್ಮಪ್ಪ ಅಮ್ಮಂಗೆ ಗೊತ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮನೆಗೆ ಕಳಿಸ್ತಾ ಇದ್ದೀನಿ, ನೆನಪಿಟ್ಕೊ. ಸರಿ, ಆಯಿತು. ನೀವು ಹೆಂಗೆ ಹೇಳ್ತೀರಾ ನಾನು ಹಾಗೆ ಕೇಳ್ತೀನಿ. ಅವಾಗಿಂದ ಹೊರಗೆ ಯಾರೋ ಗುಸು ಮಾತಾಡಿದಂಗೆ ಆಗತ್ತೆ. ಮಧು ಏನಾದರೂ ಬಂದನ? ನೋಡ್ತಾನೆ ತಡಿ. ಅಮ್ಮ ಬರ್ತಾಳೆ ಅನಿಸುತ್ತೆ. ನೀವು ಹೋಗ್ಬೋದಾ? ಫಸ್ಟ್ ಟೈಮ್ ಇಬ್ಬರು ಮದುವೆ ಆಗಿದ್ಮೇಲೆ ನಿಮ್ಮ ಮನೆಗೆ ಹೋಗ್ತಾ ಇದ್ವಿ. ಆದರೆ ನೀನು ನನ್ನ ಹೋಗು ಹೋಗು ಅಂತ ಕಳಿಸ್ತಾ ಇದ್ದೀವಿ ಹೊರತು ಮನೆ ಒಳಗೆ ಬನ್ನಿ ಅಂತ ಕರಿತಾ ಇದೀಯಾ? ಆಯ್ತು ಬಿಡು. ಹಾಂ, ಮಧು ಯಾಕೆ ಈ ಚೇರ್ಮನ್ ಜೊತೆ ಮಾತಾಡ್ತಾಳ? ಇವನ್ಯಾಕೆ ಇಲ್ಲಿ ಬಂದ? ಏನು ನಡೆಯಕತ್ತದಿಲ್ಲ? ಚೇರ್ಮನ್ರ, ನೀವು ನನ್ನ ಮಗಳಿಗೆ ತೊಂದರೆ ಕೊಡಕತ್ತಾರೆ, ಅದಕ್ಕೆ ಬಂದಾರೇನು ಇಲ್ಲಿ ಗಂಟ? ಅಯ್ಯೋ ಇಲ್ಲ ಅಮ್ಮ, ಅವರೇ ನಂಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ. ಅವರ ನಾನು ಇಲ್ಲಿ ಗಂಟ ಬಿಟ್ಟು ಹೋಗಕ್ಕೆ ಬಂದಾರ. ನಾನು ಬರಾಕತ್ತಿದ್ನಲ್ಲ, ಅಲ್ಲಿ ಸ್ವಲ್ಪ ಯಾರೋ ಚುಡಾಯಿಸತ್ತಿದ್ರ, ಅದಕ್ಕಾಗಿ ಅವರ ಕರ್ಕೊಂಡ್ಬಂದು ಬಿಟ್ಟು ಹೊಂಟಾರ. ಹೌದಾ? ನನಗೆ ಯಾಕೋ ಇದು ನಂಬಕ್ಕಾಗಲ್ದು ಬಿಡು. ಅಯ್ಯೋ ಚೇರ್ಮನ್ರ, ನೀವು ಆರಾಮದಾರೇನು? ನೋಡ್ರಿ ಚೇರ್ಮನ್ರ, ನನಗೂ ಆರಾಮಿಲ್ಲ. ಕೆಲಸ ಮಾಡಿ ದುಡಿತಾನ, ಇನ್ನು ಮ್ಯಾ ದುಡ್ದ ನಿಮ್ಮ ಸಾಲ ಎಲ್ಲ ತೀರಿಸ್ತೇನೆ ರೀ. ನನ್ನ ಮಗಳಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ಚೇರ್ಮನ್ರ. ನಾನು ಕುಡಿಯೋದು ಬಿಟ್ಟೆನ ನನ್ನ ಮಗಳ ಸಲುವಾಗಿ, ನನ್ನ ಹೆಂಡತಿ ಸಲುವಾಗಿ. ಅದಕ್ಕೆ ಹೇಳಕತ್ತೆ, ನಾನು ಹೆಂಗೋ ಕಷ್ಟಪಟ್ಟು ದುಡ್ದ ನಿಮ್ಮ ಸಾಲ ತೀರಿಸ್ತೇನೆ. ನೀವು ನನ್ನ ಮಗಳಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಆಯ್ತಪ್ಪ, ಆಯಿತು ಬಸಪ್ಪ. ನಾನು ನಿನ್ನ ಸಾಲ ಎಲ್ಲ ಯಾವಾಗ ತೀರಿಸಿದಿ ತೀರಿಸು. ಮನ್ನಾ ಮಾಡಿದೆ ಅಂತ ಏನು ಹೇಳಂಗಿಲ್ಲ, ತೀರಿಸು. ನೀ ಯಾಕೆ ಸಿಟ್ಟು ಮಾಡ್ಕೊಂಡಿವಿ? ಪಾಪ ಅವ್ರು ನನ್ನ ಕಾಪಾಡ್ಕೊಂಡು ಇಲ್ಲಿ ಗಂಟ ಕರ್ಕೊಂಡು ಬಂದಾರ. ನೀನೇನು ಸಿಟ್ಟು ಮಾಡ್ಕೋಬೇಡ. ನಡಿ ಚೇರ್ಮನ್ರೆ, ಬರ್ರಿ ಒಳಗೆ ಚಾ ಕುಡಿದು ಹೋಗಂತ್ರೆ. ಈಕೆ ನನ್ನ ಮಗಳನ್ನ, ಹಾಳಾದವನ್ನ, ಅವತ್ತೆಲ್ಲ ಹಂಗೆಲ್ಲ ಮಾತಾಡಿದವನ್ನ ಮನೆ ಕರಿಯಾಕತ್ತಾಳ. ಒಳಗೆ ಬಂದು ಚಾ ಕುಡಿ ಬರ್ರಿ ಅನ್ನಕತ್ತಾಳ. ಬೇಡ ಅದೆಲ್ಲ ಏನು ಬೇಕಾಗಿಲ್ಲ ತಗೋ. ಅಲ್ಬೇಯವ್ವ, ನನ್ನ ಕಾಪಾಡ್ಕೊಂಡ ಮನೆ ಗಂಟ ಬಂದಾರ, ಅವ್ರನ್ನ ಹಂಗೆ ಕಳಿಸ್ತೀಯೇನು? ಒಳಗೆ ಕರೆದ ಒಂದು ಕಪ್ ಚಾ ಕೊಟ್ರೆ ಏನಾಕತಿ? ನಡಿಬೇ ಒಳಗೆ. ಚೇರ್ಮನ್ರೆ ಬನ್ರಿ. ಬೇಡ ಮಧು, ನಾನು ಹೋಗ್ತೇನೆ, ಹೊತ್ತಾಗೈತಿ. ನಿಮ್ಮ ಅವ್ವಾಗ ಬೇರೆ ನಾನು ಈ ಮನೆಗೆ ಬರೋದು ಇಷ್ಟ ಇಲ್ಲ. ಮೊನ್ನೆ ನಾನು ಅಂದಿರೋ ಮಾತಿಗೆ ನಿಮ್ಮ ಅವ್ವಾಗ ಸಿಟ್ಟು ಭಾಳ ಬಂದೈತಿ. ಸರಿ, ನಾನು ಇನ್ನೊಂದು ಸರಿ ಬರ್ತಾರಂತ, ಹುಷಾರು. ಹಾಂ, ಸರಿ ಆಯ್ತು. ಅಲ್ಲ, ಒಂದು ಕಪ್ ಟೀ ಕುಡ್ದು ಹೋಗ್ಬೇಕಿಲ್ರಿ? ಬೇಡ ಇನ್ನೊಂದು ಸರಿ ಬರ್ತೇನೆ, ಅವಾಗ ಕುಡಿತಾನಂತ.
ಅಯ್ಯೋ ಚೇರ್ಮನ್ರ ಇಲ್ಲಿ ಗಂಟ ಬಂದರಿ ಒಳಗೆ ಬಂದು ಒಂದು ಕಪ್ ಚಾ ಕುಡಿ ಬರ್ರಿ ನನ್ನ ಹೆಂಡತಿ ಹಂಗೆ ಅವಾಗ ಮಾತಾಡಿದಕ್ಕೆ ಸಿಟ್ಟೈತಿ ಆಕಿಗೆ ಅದಕ್ಕೆ ಹಂಗೆ ಮಾಡ್ತಾಳೆ ಆಕಿ ನಡ್ರಿ ಒಳಗೆ ಒಂದೇ ಕಪ್ ಚಾ ಕುಡಿದು ಹೋಗ್ರ ಇಲ್ಲ ಬೇಡ ನೀರೆಲ್ಲ ಕುಡಿದು ಹೋಗ್ಬರಿಲ್ಲ ಅಯ್ಯೋ ನೀವೆಲ್ಲ ಇಷ್ಟು ಕರಿಯಾಕತ್ತಾರ ಅಂಥೇಳಿ ಸರಿ ಸರಿ ಆಯ್ತು ನಡೀರಿ ಬರ್ತಾರೆ ಏ ಹುಡುಗಿ ನಿಲ್ಲ ಅವರ ಮುಂದೆ ಹೋಗಲಿ ನಾವಿಬ್ಬರು ಸೇರಿಸಿ ಬಾಲ್ಕಾಲಿಟ್ಟು ಒಳಗೆ ಹೋಗೋಣ ಏನು ಹ್ಞೂ ಆದ್ರೆ ನಿಮ್ಮ ಅಮ್ಮಗ ನನ್ನ ಮ್ಯಾಲೆ ಎಷ್ಟು ಸಿಟ್ಟ ನಾನು ಎಷ್ಟೋ ಒಳ್ಳೇದು ಮಾಡ್ತೇನಂದ್ರೂ ಮತ್ತು ಮಕ ಸಿಡಿಸ್ಕೊಂಡ ಮಾತಾಡ್ತಾಳು ನೀನು ನಿಮ್ಮಮ್ಮ ನಂಗೆ ಆಗ್ತಿ ಅಂತ ಅನ್ಕೊಂಡ್ರೆ ನೀನು ನನ್ನ ಮದುವೆ ಆಗಿ ನನ್ನ ಮನೆಗೆ ಹೆಂಡತಿ ಆಗಿ ಬಂದೆ ನೀನು ಎಲ್ಲಿ ಸಿಗ್ತಿಲ್ಲ ಅಂತ ಅನ್ಕೊಂಡಿದ್ನಿ ನಾನು ಆದ್ರೆ ಕೊನೆಗೆ ನೀನು ಸಿಕ್ಕಬಿಟ್ಟಿ ನನಗೆ ಮನಸ್ಸಿಲ್ಲದೆ ಮನಸ್ಸಿಲ್ಲ ಒಪ್ಪಿಗೆ ಇಲ್ಲದೆ ನನ್ನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡನು ನಮ್ಮ ಅವ್ವಗೆ ಏನಾರು ಗೊತ್ತಾದ್ರೆ ಜೀವನ ಬಿಡ್ತಾಳೇನೋ ಅನ್ನಂಗ ಭಯ ಆಗತ್ತತಿ ಇಲ್ಲ ನಾನು ಯಾವತ್ತೂ ಇದನ್ನ ಹೇಳಲ್ಲ ಬನ್ನಿ ಒಳಗಡೆ ಸರಿ ಹುಡುಗಿ ನಡಿ ಹೋಗೋಣ ಯವ್ವ ನೀನು ಯಾಕೆ ಸಿಟ್ಟು ಮಾಡ್ಕೋತೀವಿ ಸಿಟ್ಟು ಮಾಡ್ಕೋಬೇಡ ದೇವ್ರು ಹಚ್ಚಿದಂಗೆ ಎಲ್ಲ ಆಗ್ತಾವು ನೀನು ಸುಮ್ಮನೆ ಕೋಪ ಮಾಡ್ಕೋತಿದ್ದಿ ಅವರು ಅರ್ಧ ರೊಕ್ಕ ಕೊಡ್ತೇನೆ ಅಂದಾರ ನಿನ್ನ ಆಪರೇಷನ್ಗೆ ನನಗೆ ಅವ್ನ ರೊಕ್ಕ ಏನು ಬೇಕಾಗಿಲ್ಲ ನೀನು ದುಡ್ದು ಮಾಡ್ತಿಲ್ಲ ನನಗೆ ಅವ ಸಾಕು ಇವಂದು ರೊಕ್ಕ ತೊಗೊಂಡು ನಾನೇನು ಮಾಡಲಿ ಅವ್ನ ಮಕ್ಕ ನೋಡಿದ್ರೆ ನನಗೆ ಮೈ ಎಲ್ಲ ಉಳಿತೈತಿ ಅವ್ನು ಅಂತಿರೋ ಮಾತು ಅಂಥದ ಇಂಥದ ಹಾಂ ಅದನ್ನ ಮನಸ್ಸಿನಾಗಿದೆ ಕಿತ್ತು ಹಾಕೋಕ್ಕಾಗತ್ತೆ ನನಗೆ ಅವ್ವ ಹೋಗ್ಲಿ ಬಿಡು ನನ್ನ ಕುಡಿಯೋಕೆ ನೀರು ತೊಗೊಂಬರ್ತಾನೆ ಸುಮ್ಮನಿರೊಂದಿಟ್ಟ ನನ್ನ ಮಗಳ ಜೀವನನ ಹಾಳು ಮಾಡ್ಬೇಕಂತ ಅನ್ಕೊಂಡವನು ಇವನು ಈಗ ನಮ್ಮ ಮನೆಗೆ ಬಂದಾನ ನಮ್ಮ ಮನೆಗೆ ಕುಂತಾನ ಏನು ನಡ್ಚಾನೋ ಏನೋ ಇವನಂತೂ ನಾನು ಸುಮ್ಮನೆ ಬಿಡಂಗಿಲ್ಲ ನಾನು ಈ ನಿನ್ನ ಜಿತ್ತಿಗೆ ನಾನು ಸರೋಜಾ ನಿನ್ನ ಜಿತ್ತಿಗೆ ನಿನ್ನ ಮಗಳ ಜೀವನನ ಹಾಳು ಮಾಡಾಕತ್ತನ ಆಕಿನ ತಾಳಿ ಕಟ್ಟಿ ನಾನು ಅನುಭವಿಸಿದ್ದು ಆತು ಸಂಸಾರ ಮಾಡಿದ್ದು ಆತು ನೀನು ಅದೇನು ಗೊತ್ತಿಲ್ಲ ಕಲ್ಲ ನಿಂತಂಗ ಮಕ್ಕ ಉಬ್ಬಿಸ್ಕೊಂಡೆ ನನ್ನ ಮುಂದೆ ನಿಂತಿದ್ದಿ ಅಂದ್ಕೊಂಡಿರೋದೆಲ್ಲ ಮಾಡದ ಬಿಡೋ ಮಗನೇ ಅಲ್ಲ ನಾನು ಅಂತಾದ್ರಾಗ ನಿನ್ನ ಮಗಳಿಗೆ ಸುಳ್ಳು ಹೇಳಿ ನೀನು ಇಷ್ಟ ಅಂತ ಹೇಳಿ ಆಕಿನ ಮದುವೆ ಅದು ಇನ್ನು ಏನಿಲ್ಲ ಆಕಿ ಜೀವನ ಹಾಳು ಮಾಡೋದು ಒಂದು ಉಳಿದಿರೋದು ನಿಮಗೆ ನಾನು ತಾಳಿ ಕಟ್ಟಿರೋ ವಿಷಯ ಗೊತ್ತಾಗುವಾಗ ಮಾಡ್ತೇನೆ ಗೊತ್ತಾಗೋ ಹಂಗೆ ಮಾಡ್ತೇನೆ ನೀನು ಗೊತ್ತಾದಾಗ ಎದೆ ಹೊಡ್ಕೊಂಡು ಸಾಯ್ಬೇಕು ನನ್ನನ್ನು ಚಪ್ಪಲ್ ತೊಗೊಂಡು ಹೊಡಿತೀನಿ ಅಂದಿಲ್ಲ ಈ ಮಾತನ್ನ ನಾನು ಇವತ್ತು ಮರೆಯಲ್ಲಲ್ಲಿ ಸರೋಜಿ ಮರೆಯಲ್ಲ ಹಾಂ ಬಾ ಸರೋಜಮ್ಮ ಕುಂದ್ರು ಯಾಕೆ ನಿಂತದಿ ಎಷ್ಟು ನಿಂತಿರ್ತಿದಿ ಕಾಲು ನುಸ್ತಾವು ಜರ ಕುಂತ್ಕೋಲ್ಲ ನೀವು ಕುಂತರಿ ಚರ್ಮನ್ರ ನನಗೆ ಕುಂದ್ರಾಕ ಕುಂತ ನಮಗೆ ಸಾಕಾಗೈತಿ ನಿನ್ನಿಂದ ನಿನ್ನ ಮಗಳ ಜೀವನ ಹಾಳಾಗೋಂಗಾಗತೈತಿ ಸರೋಜ ನಿಮ್ಮಿಬ್ಬರಿಗೂ ಗೊತ್ತಿಲ್ಲದಂಗೆ ನಾನು ಅವಳಿಗೆ ತಾಳಿ ಕಟ್ಟಿ ನಾವಿಬ್ಬರು ಸಂಸಾರ ಚಾಲು ಮಾಡಿದ್ದು ಆತ ಆಕೆ ಯಾವಾಗ ಬಸರಾಗ್ತಾಳೆ ಅನ್ನೋದು ಆಕೆಗೆ ಗೊತ್ತಿಲ್ಲ ಆಕೆ ಬಸರಾದಾಗ ನಿನಗೆ ಗೊತ್ತಾಗ್ತತಿ ನಾನು ಆಕೆಗೆ ಬಸರಾಗ ಕಾರಣ ಅಂತ ಅಲ್ಲಿ ಗಂಟ ನಿನಗೆ ಈ ವಿಚಾರ ಗೊತ್ತಾಗಂಗಿಲ್ಲ ನಾನು ತಿಳಿಸಂಗಿಲ್ಲ ನನಗೆ ಚಪ್ಪಲ್ ತೊಗೊಂಡು ಹೊಡಿತಾನಂದಿರೋದಕ್ಕೆ ನಿನ್ನ ಮಗಳ ಜೀವನನ ಎಕ್ಕುಟ್ಟು ಹೋಗೋಂಗೆ ಮಾಡಾಕತ್ತೇನೆ ಇನ್ನೂ ನೋಡ್ತಾರ ಮುಂದೆ ಆಕಿನ ನಂಬಿಸಿ ಕುತ್ತಿಗೆ ಹೆಂಗೆ ಕೊಯ್ತಾನೋ ಅಂತೇಳಿ ನನ್ನ ಏನು ಅಂದ್ಕೊಂಡಿದ್ದೀನಿ ಹಾಂ ನಿನ್ನ ಮಗಳಿಗೆ ನಾನು ಏನಂತ ಗೊತ್ತಿಲ್ಲ ತರಜಾ ಗೊತ್ತಿಲ್ಲ ಮಾಡಿಸ್ತ ನೋಡ್ತಾ ಇರ ಚಿತ್ರಹಿಂಸೆ ಅಂದ್ರೆ ಹೆಂಗಿರ್ತತಿ ಅನ್ನೋದನ್ನು ತೋರಿಸ್ತಾನೆ ನಿನ್ನ ಮಗಳ ಪಡು ಚಿತ್ರಹಿಂಸೆ ನೋಡಿ ನೀನು ಕಣ್ಣೀರ್ನ್ಯಾಗ ಕೈ ತೊಳಿಬೇಕು ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಈ ಊರಿನ ಚೇರ್ಮನ ಅನ್ನೋಕ್ಕಿಲ್ಲ ಹಂಗೆ ಮಾಡ್ತೇನೆ ತಗೊಳ್ಳಿ ನೀರು ಕುಡೀರಿ